ಗದಗ ನಗರದ ಕೃಷಿಕಾ ಹೈಟೆಕ್ ಕಂಪನಿಗೆ ಗದಗ ಜಿಲ್ಲೆ ಮತ್ತು ಕೊಪ್ಪಳದ ರೈತರು ನೂರಾರು ರೈತರು ಹೆಸರು ಮತ್ತು ಕಡ್ಲಿ ಮಾರಾಟ ಮಾಡಿದ್ರು. ಆದರೆ ಅದರ ಮಾಲೀಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಹೀಗಾಗಿ ರೈತರಿಗೆ ಕೋಟ್ಯಾಂತರ ರೂಪಾಯಿ ಹಣ ಬೇಕಾಗಿದೆ. ಆದರೆ ಹಣ ಬರದೆ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮಗೆ ಏನಾದರೂ ಮಾಡಿ ನಮಗೆ ಏನು ಕಡ್ಲಿ ಮತ್ತು ಹೆಸರು ಮಾರಾಟ ಮಾಡಿದ್ವಿ ಅದರ ಹಣ ಬೇಕಂತೇಳಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ರೈತರಿದ್ದಾರೆ, ಅವರನ್ನ ಕೇಳೋಣ. ಏನು ಟೆಕ್ನಿಕಲ್ ಸಮಸ್ಯೆ ಆಗಿದೆ, ಯಾಕೆ ನಿಮ್ಗೆ ಹಣ ಬರ್ತಾ ಇಲ್ಲ ಅಂತ? ಯಾಕೆ ಬರ್ತಾ ಇಲ್ಲ ಅಂದರೆ ನಮ್ಮ ಈ ಕೃಷಿಕ ಸೀಡ್ಸ್ ಕಂಪ್ನಿಯ ಪಾರ್ಟ್ನರ್ ಚಂದ್ರಶೇಖರ್ ಅರುಣ್ಶಿ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು ದಿಢೀರ್ನೆ. ಅದು ನಮಗೆ ಯಾವುದೂ ಆ ಲಕ್ಷ್ಯ ಇದ್ದಿಲ್ಲ. ಆತ ನಿರಂತರವಾಗಿ ಎಲ್ಲ ಪೇಮೆಂಟ್ ಮಾಡ್ಕೊಂತ ಬಂದದ್ದ. ಅದು ಸಡನ್ನಾಗಿ ಆತ ಆತ್ಮಹತ್ಯೆ ಮಾಡ್ಕೊಂಡಾಗ ನಾವು ಎಲ್ಲ ವಿಚಾರ ಮಾಡಲಾಗಿ ಅದು ಆತನ ಡೆತ್ ನೋಟ್ನ ಸಹಿತ ವಿಚಾರ ಮಾಡಿದ್ವಿ. ಆ ಡೆತ್ ನೋಟ್ನಲ್ಲಿ ಡಿಟೇಲ್ ಆಗಿ ನಮಗೆ ರೈತರಿಗೆ ಕೊಡ್ತಕ್ಕಂಥ ಅಮೌಂಟು, ಆಮೇಲೆ ತಾನು ಮಾಡಿದಂಥ ಕಂಪ್ನಿ ಲಾಭದಲ್ಲಿ ಮಾಡಿದಂಥ ಆಸ್ತಿ ಎಲ್ಲ ಡಿಟೇಲ್ ಬರೆದಿಟ್ಟು, ಆಮೇಲೆ ಕೃಷಿಕ ಇದರಲ್ಲಿ ವೇರ್ಹೌಸ್ನಲ್ಲಿ 4,000 ಕ್ವಿಂಟಲ್ ಸ್ಟಾಕ್ ಇದೆ, ಅದನ್ನು ಮಾರ್ರಿ, ಇಷ್ಟು ಪ್ಲಾಟ್ ಮಾರ್ರಿ, ಹೊಲ ಮಾರ್ರಿ, ರೈತರು ಪೇಮೆಂಟ್ ಮಾಡಿರಿ ಅಂತ ಬರೆದಿಟ್ಟಿದ್ದು. ಅದಕ್ಕೆ ನಮಗೆ ಸಮಾಧಾನ ಬಂತು. ಅದು ಇದು ಐತಿ, ಇದನ್ನೊಂದು ಹಿರಿಯರ ಮುಖಾಂತರ ಇಟ್ಕೊಂಡು ನಾವು ದುಡ್ಡು ತೊಗೊಂಡ್ರೆ ಸರಳವಾಗಿ ಎಲ್ಲ ರೈತರಿಗೆ ಮುಟ್ಟುತ್ತೆ. ಇದು ಯಾರು ಕೇಸ್ ಹಾಕೋದು ಬೇಡ ಅಂಥೇಳಿ ನಾವು ವಸಂತು ಆಮೇಲೆ ಇವ್ರು ಕೂಡಿ ಹಿರಿಯತನದಾಗ ಇದನ್ನ ಹೇಳ್ಕೊಂಬಂದ್ವಿ. ಇದನ್ನ ಮಾಡಿದ್ವಿ. ಈಗ ಹಣ ಬರ್ತಾ ಇಲ್ಲ ಅಥವಾ ಏನು ಹೇಳ್ತಾರೆ? ಕೊಡ್ತಾ ಇಲ್ಲ ಅವರು ಅರುಣ್ ಶೇರು ಕೊಡೋಕೆ ರೆಡಿ ಇಲ್ಲ. ಚಂದ್ರ ಸತ್ತನಲ್ಲ, ಅವ್ರ ಕುಟುಂಬ ತಂದೆ ಮತ್ತು ಇದು ಮಾವ ಮತ್ತು ಸಸಿ ನಡುವೆ ನ್ಯಾಯ. ಮಾವ ಕೊಡೋಣ ಅಂತ ಹೇಳ್ತಾನೆ, ಅದು ಹೆಂಗೆ ಹೇಳ್ತಾನೆ ಗೊತ್ತಿಲ್ಲ. ಸಸಿ ನಾ ಕೊಟ್ಟೆ ಅಂದ್ರೆ ನನಗೇನು ಅಂತ. ಆದ್ರೆ ರೈತರು ಆಕೆ ಹೆಸರಲ್ಲಿ ID ಕಾರ್ಡ್ ಇದ್ದಿಲ್ಲ, ಆಧಾರ್ ಕಾರ್ಡ್ ಇದ್ದಿಲ್ಲ, ಆಮೇಲೆ ಪ್ರಾಪರ್ಟಿ ಎಲ್ಲ ಮುನ್ಸಿಪಾಲ್ಟಿಯಾಗಿ ನಾವು ಓಡಾಡಿ ಆಕೆ ಹೆಸರಲ್ಲಿ ಮಾಡಿಸ್ಕೊಟ್ಟಿದ್ದು ಇದು ಎಲ್ಲ ನಡೆದೈತಿ. ಆದ್ರೆ ಮಾವ ಏನಂತಾನ, ಸಸಿ ನನ್ನ ಮಾತು ಕೇಳೋಲ್ಲ, ನಾ ಏನು ಮಾಡಲಿ ಅಂತ ಅಂತಾನೆ. ಸರಿ, ಎಷ್ಟು ಕೋಟಿ ರೂಪಾಯಿ ಬರಬೇಕಾಗೈತಿ ಗದಗ ಮತ್ತು ಕೊಪ್ಪಳ ರೈತರಿಗೆ? ಸುಮಾರು 2023 ಸೆಪ್ಟೆಂಬರ್ 30ರವರೆಗಂತ ಸುಮಾರು 9.5 ಕೋಟಿ ರೂಪಾಯಿ ರೈತರಿಗೆ ಕೊಡಬೇಕಾದಂಥ ಬಾಕಿ. ಇದು ನಾವು ರಾಜಿ ಸಂಧಾನದ ಮುಖಾಂತರ ಒಂದು ಸತ್ತ ಮೇಲೆ ಕೋರ್ಟ್ ಕಚೇರಿಗೆ ಹೋದ್ರೆ ಭಾಳ ಸುದೀರ್ಘವಾದ ಇದು ಆಗುತ್ತಂಥೇಳಿ ರೈತರ ಸಮ್ಮುಖದಲ್ಲಿ ಮುಗಿಸ್ಬೇಕಾದ್ರೆ ಆ ರೇಟ್ಗಳನ್ನು ಹೊಂದಾಣಿಕೆ ಮಾಡು 6400 ಇದ್ದದ್ದನ್ನು 5300ಕ್ಕೆ ಒಂದು ಒಪ್ಪಿಗೆ ಮಾಡಿ ಆವಾಗ 1.5 ಕೋಟಿ ರೂಪಾಯಿ ಬಿಟ್ವಿ. ಮುಂದೆ ಮಾನ್ಯ ಗದಗ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಶ್ರೀ H.K. ಪಾಟೀಲ್ರು ಅವ್ರಿಗೂ ಬರ್ಡನ್ ಆಗೋದು ಬೇಡ, ನಿಮಗೂ ತೊಂದರೆ ಆಗೈತಿ, ಎಲ್ಲರಿಗೂ ಆಗೈತಿ, ಬಟ್ ಅವ್ರಿಗೂ ರಿಲ್ಯಾಕ್ಸ್ ಆಗುತ್ತೆ, 6 ಕೋಟಿಗೆ ನೀವು ಮುಗಿಸ್ಕೊಂಡ್ಬಿಡ್ರಿ, ಅವ್ರು ಕೊಡ್ತಾರ ಅಂಥೇಳಿ ಅರವಿಂದ್ ಹುಚ್ಚಣ್ಣವರು ಒಪ್ಪಿಸಿದ್ರು. ಅವ್ರು ಯಾರು ಸಚಿವರು ಒಪ್ಪಿಸಿದ್ರು HK. ಅವಾಗ ಅರವಿಂದ್ ಅವರು ನೀವು ಹೆಂಗೆ ಐತ್ರಿ ಆ ಪ್ರಕಾರ ನಾನು ಅರ್ಧ ಭಾಗ ಕೊಡ್ತೀನಿ ಅಂತ ಅವ್ರು ಒಪ್ಕೊಂಡ್ರು. ಮುಂದೆ ಇವ್ರೇನು ತೀರ್ಕೊಂಡು ಹೋದಂಥ ಏನು ಸುಸೈಡ್ ಮಾಡ್ಕೊಂಡು ಚಂದ್ರಶೇಖರ ಅವರ ತಂದೆ ಮತ್ತು ಅವರ ಸೊಸಿ ಅಂದರೆ ಚಂದ್ರಶೇಖರ್ನ ಹೆಂಡ್ತಿ ಅವರ ಮಧ್ಯೆ ಯಾವ ರೀತಿಯಿಂದ ಡಿಸ್ಪ್ಯೂಟ್ ಅದೇ ಏನೋ ಅವ್ರ ಮೇಲೆ ಇವ್ರು ಹಾಕೋದು, ಇವ್ರ ಮೇಲೆ ಅವ್ರು ಹಾಕೋದು. ಹಿಂಗಾಗಿ ನಾವು ಬೆಳಗಾವಿ ಮಠ ಹೋಗಿ ಬಂದ್ರು ಸಹಿತ ಒಂದು ತಾರೀಕಿಗೆ ಅಂತ್ಯಕ್ಕೆ ತರಕ ಅವ್ರು ತಯಾರಿಲ್ಲ. ಎಲ್ಲ ಎಷ್ಟು ವರ್ಷ ಆತಿಗೆ ನೀವು ಹಿಂಗೆ ಮಾಡಕ್ಕೆ? ಈಗ ಕನಿಷ್ಠ 1 ವರ್ಷ 5 ತಿಂಗಳಾತಿ ಇವತ್ತಿಗೆ. ಅವರು ಬೆಳಗಾಂನಾಗ ಇರ್ತಾರೆ ಅವ್ರ ಸೊಸಿ, ಇವರು ಶಂಕರಪ್ಪ ಅವ್ರು ಇಲ್ಲೇ ಗದಿನಾಗ ಇರ್ತಾರೆ, ಅಂದ್ರೆ ತಂದೆ. ಅಂದ್ರೆ ಇಲ್ಲಿ APMC ತಂದು ಹಾಕ್ತಿದ್ರು. ಯಾವ ರೀತಿ ಕಂಡೀಷನ್ ಇರ್ತಿದ್ರು? ಹೆಂಗೆ ಕಂಡೀಷನ್ ಅಂದರೆ ಯೂಶ್ವಲಿ ನಾವು ಬೀಜ ಕೊಡ್ತಿದ್ರು ಬಿತ್ತಾಕ. ಬೀಜ ಬಿತ್ತ ಕೊಟ್ಟರೆ ನಾವು ಅದನ್ನು ಮಲ್ಟಿಫಿಕೇಶನ್ ಆದಮೇಲೆ ಅವ್ರಿಗೆ ಕೊಡ್ತಿದ್ವಿ. ತಂದು ಕೊಟ್ಟಾಗ ನಮಗೆ ಯಾವಾಗ ಒಳ್ಳೆ ರೇಟ್ ಬರ್ತೈತಿ ಆ ರೇಟಿಗೆ ನಾವು ರೇಟ್ ಮುರಿತಿದ್ವಿ. ಅಂದ್ರೆ ಇವತ್ತು 3,000 ಇರ್ತಿತ್ತು, ಒಂದು 3-4 ತಿಂಗಳು ಇಟ್ಕೊಂಡು ನಮ್ಗೆ ಅದನ್ನು ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ಕಾಯಂಗಿಲ್ಲ ಅಂತ ಅವ್ರ ಹತ್ರ ಹಿಡಿತಿದ್ವಿ. ಅವ್ರು ಅವತ್ತಿನ ರೇಟ್ ಏನಿರ್ತೈತೆ ಆ ಪ್ರಕಾರ ಅವ್ರು ದಾಣಿ ಮುರಿದು ಕೊಡ್ತಿದ್ರು. ಬಟ್ ಅದೇ ರೀತಿ ಕಳೆದ ಏಪ್ರಿಲ್ ತಿಂಗಳದೊಳಗೆ ಏನು ಮಾಲ್ ಕಳಿಸಿದ್ವಿ ಅದನ್ನು 6400 ರಂಗೆ ನಾವು ಮುರಿದಿದ್ವಿ. ಬಟ್ ಸಮಸ್ಯೆಗಳು ಹಿಂಗೆ ಆಗಿದ್ದಕ್ಕೆ ಮುಂದೆ H.K. ಪಾಟೀಲ್ರು ಅದನ್ನು ತಿರ್ಲಾಪುರ ಬಸವರಾಜ್ ಅನ್ನೋರೊಬ್ಬರು ಹಿರಿಯರು 53 ಮುಗಿಸಿದ್ರು. ಮುಂದೆ ಅದನ್ನೂ ವಜ್ಜಾಕೈತೆ ಅಂದದಕ್ಕೆ ಅರವಿಂದ್ ಹುಚ್ಚಣ್ಣವರು ಏನಂತಾರೆ ಸಚಿವರಿಗೆಲ್ಲ ಅವ್ರ ಕಡೆಯಿಂದ ಮುಗಿಸಿದ್ರು. ಮತ್ತೆ ಯಾಕೆ ಅವರು ನಾ ಹೇಳಿದ್ರು ತಿಳ್ಕೊಳಕ್ಕೆ ಅವ್ರು ತಯಾರಿಲ್ಲಪ್ಪ ಅಂತಂದ್ರೆ ಕೊನೆಯದಾಗಿ ಮೊನ್ನೆ 23/3ಕ್ಕೆ ಮೀಟಿಂಗ್ ಮಾಡಿದ್ರು ಅವರು. ನೋಡ್ರವ ಇದು ಪದ್ಧತಿ ಚಲೋ ಅಲ್ಲ, ರೈತರಿಗೆ ಅನ್ಯಾಯ ಮಾಡಬೇಡ್ರಿ, ಅದಕ್ಕಿಂದ ಒಳ್ಳೇದಾಗಂಗಿಲ್ಲ, ಕೊಡು ದೇವ್ರು ಹೆಂಗಾರ ಕೊಡ್ತಾನೆ, ನಿನ್ನ ಮಕ್ಕಳನ್ನ ಕಾಪಾಡ್ತಾನೆ, ಮತ್ತೆ ಸಹಾಯ ಮಾಡೋಣ ಯಾವ ರೀತಿಂದರ ಅಂತ ಅವ್ರು ಹೇಳಿದಾಗಿ ಸಹಿತ ಹ್ಞೂ ಅಂತ ಹೋದವರು ಮುಂದೆ ಅದಕ್ಕೆ ಸ್ಪಂದಿಸಕ್ಕೆ ತಯಾರಿಲ್ಲ. ಮೊನ್ನೆ ಕೊನೆಯದಾಗಿ ನಾವು ಟೌನ್ ಪೊಲೀಸ್ ಸ್ಟೇಷನ್ ಹೋದಾಗ ಒಂದು ಮನವಿ ಕೊಟ್ಟಿದ್ವಿ DC ಅವರಿಗೆ, ನಾವು 23ಕ್ಕೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂಥೇಳಿ. ಅದಕ್ಕೆ ಸಲುವಾಗಿ ಅದನ್ನು ಫಾರ್ವರ್ಡ್ ಮಾಡಿದ್ರು ಅವರು ಟೌನಿಗೆ ಹೋದತ್ನಾಗ ಅವರು ಕರೆಸಿ ಅಪೇಕ್ಷೆ ಕೇಳಿದ್ರು, ಮತ್ತು ಹಿಂಗೆ ನಿನ್ನ ಮೇಲೆ ಕಂಪ್ಲೇಂಟ್ ಆಯ್ತವಾ, ಮತ್ತು ನೀವು ರೊಕ್ಕನ ಕೊಡುವಲ್ರಲ್ಲ ಅಂಥೇಳಿ. ಇಲ್ಲಿ ಬಿಡ್ರಿ, ನಂಗೆ ಲೆಕ್ಕ ಪಕ್ಕ ಏನೂ ಗೊತ್ತಾಯಿಲ್ಲ, ಲೆಕ್ಕ ನೋಡಿದ ಮೇಲೆ ನಂದು ಮಾತು ಅಂತ. ಈಗ ಮುಂದಿನ ಹೋರಾಟ ಹೆಂಗಿರ್ತೈತ್ರಿ, ಏನು ಮಾಡ್ತೀರಿ? ನಾವು ಈ ಸದ್ಯಗಂತೂ ನಾವು 23 ನಾಳೆ 3ನೇ ತಾರೀಕಿಗೆ ಇವರಿಗೆ ಶಂಕರಪ್ಪ ಅರುಣಿಶಿ ಅವ್ರ ಮನೆ ಮುಂದೆ ಸಾಂಕೇತಿಕವಾಗಿ ಧರಣಿ ಕುಂದಿರ್ತೀವಿ.
ಒಂದು ದಿವಸ ಪೂರ್ತಿ ಅವ್ರನ್ನ ಮನವೊಲಿಸೋ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಒಪ್ಪದೇ ಇದ್ದರೆ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಅಮರಣ ಉಪವಾಸ ಕುಂದಿರ್ಬೇಕಂತ ನಿರ್ಧಾರ ತೊಗೊಂಡಿವಿ ರೈತರು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಗದಗ ಜಿಲ್ಲೆ ಮತ್ತು ಕೊಪ್ಪಳದ ನೂರಾರು ರೈತರು ಕಡ್ಲಿ ಮತ್ತು ಹೆಸರು ಮಾರಾಟ ಮಾಡಿದ್ರು. ಆದರೆ ಆ ಹೆಸರು ಖರೀದಿ ಮಾಡಿದಂಥ ಮಾಲೀಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಅವರ ಕುಟುಂಬಸ್ಥರೇ ಈ ಹಣವನ್ನು ಭರಿಸಬೇಕಂತ ಹೇಳಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಶಾಂತಿ ಸಭೆಯನ್ನು ಕೂಡ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ನೇತೃತ್ವದಲ್ಲಿ ಆಗಿತ್ತು, ಆದರೆ ಬಗೆಹರಿದಿಲ್ಲ. ಹೀಗಾಗಿ ನಾವು 3ನೇ ತಾರೀಕಿನ ನಂತರ ಅವರ ಮನೆ ಮುಂದೆ ಧರಣಿ ಸತ್ಯಾಗ್ರಹ ಕುತುಕೊಳ್ತೇವೆ ಅಂತೇಳಿ ಇಲ್ಲಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ ನಗರದ ಕೃಷಿಕಾ ಹೈಟೆಕ್ ಕಂಪನಿಗೆ ಗದಗ ಜಿಲ್ಲೆ ಮತ್ತು ಕೊಪ್ಪಳದ ನೂರಾರು ರೈತರು ಹೆಸರು ಮತ್ತು ಕಡ್ಲಿ ಮಾರಾಟ ಮಾಡಿದ್ರು. ಆದರೆ ಅದರ ಮಾಲೀಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಹೀಗಾಗಿ ರೈತರಿಗೆ ಕೋಟ್ಯಾಂತರ ರೂಪಾಯಿ ಹಣ ಬೇಕಾಗಿದೆ. ಆದರೆ ಹಣ ಬರದೆ ರೈತರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮಗೆ ಏನಾದರೂ ಮಾಡಿ ನಮಗೆ ಏನು ಕಡ್ಲಿ ಮತ್ತು ಹೆಸರು ಮಾರಾಟ ಮಾಡಿದ್ವಿ ಅದರ ಹಣ ಬೇಕಂತೇಳಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡೋ ರೈತರಿದ್ದಾರೆ, ಅವರನ್ನ ಕೇಳೋಣ. ಏನು ಟೆಕ್ನಿಕಲ್ ಸಮಸ್ಯೆ ಆಗಿದೆ, ಯಾಕೆ ನಿಮ್ಗೆ ಹಣ ಬರ್ತಾ ಇಲ್ಲ ಅಂತ? ಯಾಕೆ ಬರ್ತಾ ಇಲ್ಲ ಅಂದರೆ ನಮ್ಮ ಈ ಕೃಷಿಕ ಸೀಡ್ಸ್ ಕಂಪ್ನಿಯ ಪಾರ್ಟ್ನರ್ ಚಂದ್ರಶೇಖರ್ ಅರುಣ್ಶಿ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು ದಿಢೀರ್ನೆ. ಅದು ನಮಗೆ ಯಾವುದೂ ಆ ಲಕ್ಷ್ಯ ಇದ್ದಿಲ್ಲ. ಆತ ನಿರಂತರವಾಗಿ ಎಲ್ಲ ಪೇಮೆಂಟ್ ಮಾಡ್ಕೊಂತ ಬಂದದ್ದ. ಅದು ಸಡನ್ನಾಗಿ ಆತ ಆತ್ಮಹತ್ಯೆ ಮಾಡ್ಕೊಂಡಾಗ ನಾವು ಎಲ್ಲ ವಿಚಾರ ಮಾಡಲಾಗಿ ಅದು ಆತನ ಡೆತ್ ನೋಟ್ನ ಸಹಿತ ವಿಚಾರ ಮಾಡಿದ್ವಿ. ಆ ಡೆತ್ ನೋಟ್ನಲ್ಲಿ ಡಿಟೇಲ್ ಆಗಿ ನಮಗೆ ರೈತರಿಗೆ ಕೊಡ್ತಕ್ಕಂಥ ಅಮೌಂಟು, ಆಮೇಲೆ ತಾನು ಮಾಡಿದಂಥ ಕಂಪ್ನಿ ಲಾಭದಲ್ಲಿ ಮಾಡಿದಂಥ ಆಸ್ತಿ ಎಲ್ಲ ಡಿಟೇಲ್ ಬರೆದಿಟ್ಟು, ಆಮೇಲೆ ಕೃಷಿಕ ಇದರಲ್ಲಿ ವೇರ್ಹೌಸ್ನಲ್ಲಿ 4,000 ಕ್ವಿಂಟಲ್ ಸ್ಟಾಕ್ ಇದೆ, ಅದನ್ನು ಮಾರ್ರಿ, ಇಷ್ಟು ಪ್ಲಾಟ್ ಮಾರ್ರಿ, ಹೊಲ ಮಾರ್ರಿ, ರೈತರು ಪೇಮೆಂಟ್ ಮಾಡಿರಿ ಅಂತ ಬರೆದಿಟ್ಟಿದ್ದು. ಅದಕ್ಕೆ ನಮಗೆ ಸಮಾಧಾನ ಬಂತು. ಅದು ಇದು ಐತಿ, ಇದನ್ನೊಂದು ಹಿರಿಯರ ಮುಖಾಂತರ ಇಟ್ಕೊಂಡು ನಾವು ದುಡ್ಡು ತೊಗೊಂಡ್ರೆ ಸರಳವಾಗಿ ಎಲ್ಲ ರೈತರಿಗೆ ಮುಟ್ಟುತ್ತೆ. ಇದು ಯಾರು ಕೇಸ್ ಹಾಕೋದು ಬೇಡ ಅಂಥೇಳಿ ನಾವು ವಸಂತು ಆಮೇಲೆ ಇವ್ರು ಕೂಡಿ ಹಿರಿಯತನದಾಗ ಇದನ್ನ ಹೇಳ್ಕೊಂಬಂದ್ವಿ. ಇದನ್ನ ಮಾಡಿದ್ವಿ. ಈಗ ಹಣ ಬರ್ತಾ ಇಲ್ಲ ಅಥವಾ ಏನು ಹೇಳ್ತಾರೆ? ಕೊಡ್ತಾ ಇಲ್ಲ ಅವರು ಅರುಣ್ ಶಿ ಅವರು ಕೊಡೋಕೆ ರೆಡಿ ಇಲ್ಲ. ಚಂದ್ರ ಸತ್ತನಲ್ಲ, ಅವ್ರ ಕುಟುಂಬ ತಂದೆ ಮತ್ತು ಇದು ಮಾವ ಮತ್ತು ಸಸಿ ನಡುವೆ ನ್ಯಾಯ. ಮಾವ ಕೊಡೋಣ ಅಂತ ಹೇಳ್ತಾನೆ, ಅದು ಹೆಂಗೆ ಹೇಳ್ತಾನೆ ಗೊತ್ತಿಲ್ಲ. ಸಸಿ ನಾ ಕೊಟ್ಟೆ ಅಂದ್ರೆ ನನಗೇನು ಅಂತ. ಆದ್ರೆ ನಾವ ರೈತರು ಆಕೆ ಹೆಸರಲ್ಲಿ ID ಕಾರ್ಡ್ ಇದ್ದಿಲ್ಲ, ಆಧಾರ್ ಕಾರ್ಡ್ ಇದ್ದಿಲ್ಲ, ಆಮೇಲೆ ಪ್ರಾಪರ್ಟಿ ಎಲ್ಲ ಮುನ್ಸಿಪಾಲ್ಟಿಯಾಗ ನಾವು ಓಡಾಡಿ ಆಕೆ ಹೆಸರಲ್ಲಿ ಮಾಡಿಸ್ಕೊಟ್ಟಿದ್ದು ಇದು ಎಲ್ಲ ನಡೆದೈತಿ. ಆದ್ರೆ ಮಾವ ಏನಂತಾನ, ಸಸಿ ನನ್ನ ಮಾತು ಕೇಳೋಲ್ಲ, ನಾ ಏನು ಮಾಡಲಿ ಅಂತ ಅಂತಾನೆ. ಸರಿ, ಎಷ್ಟು ಕೋಟಿ ರೂಪಾಯಿ ಬರಬೇಕಾಗೈತಿ ಗದಗ ಮತ್ತು ಕೊಪ್ಪಳ ರೈತರಿಗೆ? ಸುಮಾರು 2023 ಸೆಪ್ಟೆಂಬರ್ 30ರವರೆಗೆ ಅಂತ ಸುಮಾರು 9.5 ಕೋಟಿ ರೂಪಾಯಿ ರೈತರಿಗೆ ಕೊಡಬೇಕಾದಂಥ ಬಾಕಿ. ಇದು ನಾವು ರಾಜಿ ಸಂಧಾನದ ಮುಖಾಂತರ ಒಂದು ಸತ್ತ ಮೇಲೆ ಕೋರ್ಟ್ ಕಚೇರಿಗೆ ಹೋದ್ರೆ ಭಾಳ ಸುದೀರ್ಘವಾದ ಇದು ಆಗುತ್ತಂಥೇಳಿ ರೈತರ ಸಮ್ಮುಖದಲ್ಲಿ ಮುಗಿಸ್ಬೇಕಾದ್ರೆ ಆ ರೇಟ್ಗಳನ್ನು ಹೊಂದಾಣಿಕೆ ಮಾಡು 6400 ಇದ್ದದ್ದನ್ನು 5300ಕ್ಕೆ ಒಂದು ಒಪ್ಪಿಗೆ ಮಾಡಿ ಆವಾಗ 1.5 ಕೋಟಿ ರೂಪಾಯಿ ಬಿಟ್ವಿ. ಮುಂದೆ ಮಾನ್ಯ ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀ ಎಚ್.ಕೆ. ಪಾಟೀಲ್ರು ಅವ್ರಿಗೂ ಬರ್ಡನ್ ಆಗೋದು ಬೇಡ, ನಿಮಗೂ ತೊಂದರೆ ಆಗೈತಿ, ಎಲ್ಲರಿಗೂ ಆಗೈತಿ, ಬಟ್ ಅವ್ರಿಗೂ ರಿಲ್ಯಾಕ್ಸ್ ಆಗುತ್ತೆ, 6 ಕೋಟಿಗೆ ನೀವು ಮುಗಿಸ್ಕೊಂಡ್ಬಿಡ್ರಿ, ಅವ್ರು ಕೊಡ್ತಾರ ಅಂಥೇಳಿ ಅರವಿಂದ್ ಹುಚ್ಚಣ್ಣವರು ಒಪ್ಪಿಸಿದ್ರು. ಅವ್ರು ಯಾರು ಸಚಿವರು ಒಪ್ಪಿಸಿದ್ರು HQ. ಅವಾಗ ಅರವಿಂದ್ ಅವರು ನೀವು ಹೆಂಗೆ ಐತ್ರಿ ಆ ಪ್ರಕಾರ ನಾನು ಅರ್ಧ ಭಾಗ ಕೊಡ್ತೀನಿ ಅಂತ ಅವ್ರು ಒಪ್ಕೊಂಡ್ರು. ಮುಂದೆ ಇವ್ರೇನು ತೀರ್ಕೊಂಡು ಹೋದಂಥ ಏನು ಸುಸೈಡ್ ಮಾಡ್ಕೊಂಡು ಚಂದ್ರಶೇಖರ ಅವರ ತಂದೆ ಮತ್ತು ಅವರ ಸೊಸಿ ಅಂದ್ರೆ ಚಂದ್ರಶೇಖರ್ನ ಹೆಂಡ್ತಿ ಅವರ ಮಧ್ಯೆ ಯಾವ ರೀತಿಯಿಂದ ಡಿಸ್ಪ್ಯೂಟ್ ಇದೆ ಏನೋ, ಅವ್ರ ಮೇಲೆ ಇವ್ರು ಹಾಕೋದು, ಇವ್ರ ಮೇಲೆ ಅವ್ರು ಹಾಕೋದು, ಹಿಂಗಾಗಿ ನಾವು ಬೆಳಗಾವಿ ಮಠ ಹೋಗಿ ಬಂದ್ರು ಸಹಿತ 1 ತಾರೀಕಿಗೆ ಅಂತ್ಯಕ್ಕೆ ತರಕ ಅವ್ರು ತಯಾರಿಲ್ಲ. ಎಲ್ಲ ಎಷ್ಟು ವರ್ಷ ಆತಿಗೆ ನೀವು ಹಿಂಗೆ ಮಾಡಕ್ಕೆ? ಈಗ ಕನಿಷ್ಠ 1 ವರ್ಷ 5 ತಿಂಗಳಾತಿ ಇವತ್ತಿಗೆ. ಅವರು ಬೆಳಗಾಂನಾಗ ಇರ್ತಾರೆ ಅವ್ರ ಸೊಸಿ, ಇವರು ಶಂಕರಪ್ಪ ಅವ್ರು ಇಲ್ಲೇ ಗದಿನಾಗ ಇರ್ತಾರೆ, ಅಂದ್ರೆ ತಂದೆ. ಅಂದ್ರೆ ಇಲ್ಲಿ APMC ತಂದು ಹಾಕ್ತಿದ್ರು. ಯಾವ ರೀತಿ ಕಂಡೀಷನ್ ಇರ್ತಿದ್ರು? ಹೆಂಗೆ ಕಂಡೀಷನ್ ಅಂದ್ರೆ ಯೂಶ್ವಲಿ ನಾವು ಬೀಜ ಕೊಡ್ತಿದ್ರು ಬಿತ್ತಾಕ. ಬೀಜ ಬಿತ್ತ ಕೊಟ್ಟರೆ ನಾವು ಅದನ್ನು ಮಲ್ಟಿಫಿಕೇಶನ್ ಆದಮೇಲೆ ಅವ್ರಿಗೆ ಕೊಡ್ತಿದ್ವಿ. ತಂದು ಕೊಟ್ಟಾಗ ನಮಗೆ ಯಾವಾಗ ಒಳ್ಳೆ ರೇಟ್ ಬರ್ತೈತಿ ಆ ರೇಟಿಗೆ ನಾವು ರೇಟ್ ಮುರಿತಿದ್ವಿ. ಅಂದ್ರೆ ಇವತ್ತು 3,000 ಇರ್ತಿತ್ತು, ಒಂದು 3-4 ತಿಂಗಳು ಇಟ್ಕೊಂಡು ನಮ್ಗೆ ಅದನ್ನು ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ಕಾಯಂಗಿಲ್ಲ ಅಂತ ಅವ್ರ ಹತ್ರ ಹಿಡಿತಿದ್ವಿ. ಅವ್ರು ಅವತ್ತಿನ ರೇಟ್ ಏನಿರ್ತೈತೆ ಆ ಪ್ರಕಾರ ಅವ್ರು ದಾಣಿ ಮುರಿದು ಕೊಡ್ತಿದ್ರು. ಬಟ್ ಅದೇ ರೀತಿ ಕಳೆದ ಏಪ್ರಿಲ್ ತಿಂಗಳದೊಳಗೆ ಏನು ಮಾಲ್ ಕಳಿಸಿದ್ವಿ ಅದನ್ನು 6400 ರಂಗೆ ನಾವು ಮುರಿದಿದ್ವಿ. ಬಟ್ ಸಮಸ್ಯೆಗಳು ಹಿಂಗೆ ಆಗಿದ್ದಕ್ಕೆ ಮುಂದೆ ಎಚ್.ಕೆ. ಪಾಟೀಲ್ರು ಅದನ್ನು ತಿರ್ಲಾಪುರ ಬಸವರಾಜಣ್ಣವ್ರೊಬ್ಬರು ಹಿರಿಯರು 53 ಮುಗಿಸಿದ್ರು. ಮುಂದೆ ಅದನ್ನೂ ವಜ್ಜಾಕೈತೆ ಅಂದದಕ್ಕೆ ಅರವಿಂದ್ ಹುಚ್ಚಣ್ಣವರು ಏನಂತಾರೆ ಸಚಿವರಿಗೆಲ್ಲ ಅವ್ರ ಕಡೆಯಿಂದ ಮುಗಿಸಿದ್ರು, ಮತ್ತೆ ಯಾಕೆ ಅವರು ನಾ ಹೇಳಿದ್ರು ತಿಳ್ಕೊಳಕ್ಕೆ ಅವ್ರು ತಯಾರಿಲ್ಲಪ್ಪ ಅಂತಂದ್ರೆ ಕೊನೆಯದಾಗಿ ಮೊನ್ನೆ 23/3ಕ್ಕೆ ಮೀಟಿಂಗ್ ಮಾಡಿದ್ರು ಅವರು. ನೋಡ್ರವ ಇದು ಪದ್ಧತಿ ಚಲೋ ಅಲ್ಲ, ರೈತರಿಗೆ ಅನ್ಯಾಯ ಮಾಡಬೇಡ್ರಿ, ಅದಕ್ಕಿಂದ ಒಳ್ಳೇದಾಗಂಗಿಲ್ಲ, ಕೊಡು ದೇವ್ರು ಹೆಂಗಾರ ಕೊಡ್ತಾನೆ, ನಿನ್ನ ಮಕ್ಕಳನ್ನ ಕಾಪಾಡ್ತಾನೆ, ಮತ್ತೆ ಸಹಾಯ ಮಾಡೋಣ ಯಾವ ರೀತಿಂದರ ಅಂತ ಅವ್ರು ಹೇಳಿದಾಗಿ ಸಹಿತ ಹ್ಞೂ ಅಂತ ಹೋದವರು
ಮುಂದೆ ಅದಕ್ಕೆ ಸ್ಪಂದಿಸಕ್ಕೆ ತಯಾರಿಲ್ಲ. ಮೊನ್ನೆ ಕೊನೆಯದಾಗಿ ನಾವು ಟೌನ್ ಪೊಲೀಸ್ ಸ್ಟೇಷನ್ ಹೋದಾಗ ಒಂದು ಮನವಿ ಕೊಟ್ಟಿದ್ವಿ DC ಅವರಿಗೆ, ನಾವು 23ಕ್ಕೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂಥೇಳಿ. ಅದಕ್ಕೆ ಸಲುವಾಗಿ ಅದನ್ನು ಫಾರ್ವರ್ಡ್ ಮಾಡಿದ್ರು ಅವರು ಟೌನಿಗೆ ಹೋದತ್ನಾಗ ಅವರು ಕರೆಸಿ ಅಪೇಕ್ಷೆ ಕೇಳಿದ್ರು, ಮತ್ತು ಹಿಂಗೆ ನಿನ್ನ ಮೇಲೆ ಕಂಪ್ಲೇಂಟ್ ಆಯ್ತವಾ, ಮತ್ತು ನೀವು ರೊಕ್ಕನ ಕೊಡುವಲ್ರಲ್ಲ ಅಂಥೇಳಿ. ಇಲ್ಲಿ ಬಿಡ್ರಿ, ನಂಗೆ ಲೆಕ್ಕ ಪಕ್ಕ ಏನೂ ಗೊತ್ತಾಯಿಲ್ಲ, ಲೆಕ್ಕ ನೋಡಿದ ಮೇಲೆ ನಂದು ಮಾತು ಅಂತ. ಈಗ ಮುಂದಿನ ಹೋರಾಟ ಹೆಂಗಿರ್ತೈತ್ರಿ, ಏನು ಮಾಡ್ತೀರಿ? ನಾವು ಈ ಸದ್ಯಗಂತೂ ನಾವು 23 ನಾಳೆ 3ನೇ ತಾರೀಕಿಗೆ ಇವ್ರಿಗೆ ಶಂಕರಪ್ಪ ಅರುಣಿಶಿ ಅವ್ರ ಮನೆ ಮುಂದೆ ಸಾಂಕೇತಿಕವಾಗಿ ಧರಣಿ ಕುಂದಿರ್ತೀವಿ. ಒಂದು ದಿವಸ ಪೂರ್ತಿ ಅವ್ರನ್ನ ಮನವೊಲಿಸೋ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಒಪ್ಪದೇ ಇದ್ದರೆ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಅಮರಣ ಉಪವಾಸ ಕುಂದಿರ್ಬೇಕಂತ ನಿರ್ಧಾರ ತೊಗೊಂಡಿವಿ ರೈತರು. ಒಟ್ಟಾರೆ ಹೇಳ್ಬೇಕಂತಂದ್ರೆ ಗದಗ ಜಿಲ್ಲೆ ಮತ್ತು ಕೊಪ್ಪಳದ ನೂರಾರು ರೈತರು ಕಡ್ಲಿ ಮತ್ತು ಹೆಸರು ಮಾರಾಟ ಮಾಡಿದ್ರು. ಆದರೆ ಆ ಹೆಸರು ಖರೀದಿ ಮಾಡಿದಂಥ ಮಾಲೀಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಅವರ ಕುಟುಂಬಸ್ಥರೇ ಈ ಹಣವನ್ನು ಭರಿಸಬೇಕಂತ ಹೇಳಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಶಾಂತಿ ಸಭೆಯನ್ನು ಕೂಡ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ HK ಪಾಟೀಲ್ ನೇತೃತ್ವದಲ್ಲಿ ಆಗಿತ್ತು, ಆದರೆ ಬಗೆಹರಿದಿಲ್ಲ. ಹೀಗಾಗಿ ನಾವು 3ನೇ ತಾರೀಕಿನ ನಂತರ ಅವರ ಮನೆ ಮುಂದೆ ಧರಣಿ ಸತ್ಯಾಗ್ರಹ ಕುತ್ಕೊಳ್ತೇವೆ ಅಂತೇಳಿ ಇಲ್ಲಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.